ದಿ ಟಾರ್ಗೆಟ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಶಂಶೀರ್ ಬುಡೋಳಿ. ನ್ಯಾಷನಲ್ ಹೆರಾಲ್ಡ್ ವಿಷಯಕ್ಕೆ ಸಂಬಂಧಿಸಿದಂತೆ ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ ಮತ್ತು ಇತರ 5 ವಿರುದ್ಧ ಜಾರಿ ನಿರ್ದೇಶನಾಲಯದ ಹಣ ವರ್ಗಾವಣೆ ಕೇಸನ್ನು ಪರಿಗಣನೆ ಮಾಡೋಕೆ ದೆಹಲಿ ಕೋರ್ಟ್ ಮಂಗಳವಾರ ನಿರಾಕರಿಸಿದೆ. ಇದೇ ಸಮಯದಲ್ಲಿ ಕೇಂದ್ರ ಸಂಸ್ಥೆಯು ತನ್ನ ತನಿಖೆಯನ್ನ ಮುಂದುವರಿಸಲು ಮುಕ್ತವಾಗಿದೆ ಎಂದು ಕೋರ್ಟ್ ಸ್ಪಷ್ಟ ಮಾಡಿರುವಂಥದ್ದು. ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ ಮತ್ತು ಇತರ ಆರೋಪಿಗಳು ಈ ಕೇಸಿನಲ್ಲಿ ದೆಹಲಿ ಪೊಲೀಸರು ಸಲ್ಲಿಸಿದಂತಹ ಪ್ರಥಮ ಮಾಹಿತಿ ವರದಿಯ ಪ್ರತಿಯನ್ನ ಸ್ವೀಕಾರ ಮಾಡೋಕೆ ಅರ್ಹರಲ್ಲ ಎಂದು ನ್ಯಾಯಾಧೀಶರು ತೀರ್ಪು ನೀಡಿದ್ದಾರೆ. ಕಾಂಗ್ರೆಸ್ ನಾಯಕರಾದ ಸೋನಿಯಾ ಗಾಂಧಿ ಮತ್ತು ರಾಹುಲ್ ಗಾಂಧಿ ಮತ್ತು ಪಕ್ಷದ ಹಿರಿಯ ನಾಯಕರಾಗಿದ್ದ ದಿವಂಗತ ಮೋತಿಲಾಲ್ ವೋರಾ ಮತ್ತು ಆಸ್ಕರ್ ಫೆರ್ನಾಂಡಿಸ್, ಸುಮನ್ ದುಬೆ, ಸ್ಯಾಮ್ ಪಿತ್ರೋಡಾ ಮತ್ತು ಯಂಗ್ ಇಂಡಿಯನ್ ಎಂಬ ಖಾಸಗಿ ಕಂಪನಿ ವಿರುದ್ಧ ಪಿತೂರಿ ಮತ್ತು ಹಣ ವರ್ಗಾವಣೆ ಆರೋಪವನ್ನ ಇಡಿ ಹೊರಿಸಿದ್ದವು. ಇದೀಗ ಈ ತೀರ್ಪು ಗಾಂಧಿ ಕುಟುಂಬಕ್ಕೆ ತಾತ್ಕಾಲಿಕ ಪರಿಹಾರ ಸಿಕ್ಕಿದೆ ಎಂದು ವಿಶ್ಲೇಷಣೆ ನಡೆಸಲಾಗ್ತಾ ಇದೆ. ಇನ್ನು ಕೋರ್ಟ್ ತೀರ್ಪಿನ ಬಗ್ಗೆ ಪ್ರತಿಕ್ರಿಯೆ ನೀಡಿರುವಂತಹ ಕಾಂಗ್ರೆಸ್ ಸತ್ಯ ಮೇಲ್ಗೈ ಸಾಧಿಸಿದೆ ಎಂದು ಹೇಳಿದೆ. ಮೋದಿ ಸರ್ಕಾರದ ದುರುದ್ದೇಶ ಮತ್ತು ಅಕ್ರಮ ಸಂಪೂರ್ಣವಾಗಿ ಬಹಿರಂಗಗೊಂಡಿದೆ ಹೇಗಂತ ಅದು ಸಾಮಾಜಿಕ ಮಾಧ್ಯಮದಲ್ಲಿ ಹೇಳಿರುವಂಥದ್ದು. ಇನ್ನು ಇಡಿ ಕೇಸ್ ನ್ಯಾಯವ್ಯಾಪ್ತಿಗೆ ಒಳಪಟ್ಟಿಲ್ಲ, ಅದಕ್ಕೆ ಯಾವುದೇ FIR ಇಲ್ಲ, ಅದಲ್ಲದೆ ಯಾವುದೇ ಕೇಸ್ ಇಲ್ಲ ಎಂದು ಕೋರ್ಟ್ ತೀರ್ಪು ನೀಡಿರುವಂಥದ್ದು ಎಂದು ಸಾಮಾಜಿಕ ಜಾಲತಾಣದಲ್ಲಿ ಕಾಂಗ್ರೆಸ್ ಹೇಳಿರುವಂಥದ್ದು. ಕಳೆದ ದಶಕದಲ್ಲಿ ಮೋದಿ ಸರ್ಕಾರ ಪ್ರಮುಖ ವಿರೋಧ ಪಕ್ಷದ ವಿರುದ್ಧ ರಾಜಕೀಯ ಪ್ರೇರಿತ ಮೊಕದ್ದಮೆ ಹೂಡಿರುವುದು ಭಾರತದ ಜನರ ಮುಂದೆ ಬಹಿರಂಗವಾಗಿದೆ ಎಂದು ಪಕ್ಷ ಕಿಡಿಕಾರಿದೆ. ನ್ಯಾಷನಲ್ ಹೆರಾಲ್ಡ್ ಕೇಸಿನ ಅರ್ಜಿಯನ್ನ ಬಿಜೆಪಿ ನಾಯಕ ಸುಬ್ರಮಣ್ಯನ್ ಸ್ವಾಮಿ 2012ರಲ್ಲಿ ಸಲ್ಲಿಸಿದ್ರು. ಈ ಕೇಸ್ ಮುಖ್ಯವಾಗಿ ಪತ್ರಿಕೆಯನ್ನ ಪುನರ್ಜೀವನಗೊಳಿಸುವಂತಹ ಬದಲು ಇಡೀ ಭಾರತದಾದ್ಯಂತ AJL ಅಂದ್ರೆ ಅಸೋಸಿಯೇಟೆಡ್ ಜರ್ನಲ್ಸ್ ಲಿಮಿಟೆಡ್ ಒಡೆತನದ ಅಮೂಲ್ಯ ಆಸ್ತಿಗಳ ಮೇಲೆ ಹಿಡಿತವನ್ನ ಸಾಧಿಸೋಕೆ ಸ್ವಾಧೀನಪಡಿಸಿಕೊಳ್ಳಲಾಗಿದೆ ಎಂಬಂತಹ ಆರೋಪ ಕೂಡ ಕೇಳಿ ಬಂದಿದ್ದವು. AJL ಸ್ವಾಧೀನಕ್ಕೆ ಸಂಬಂಧಿಸಿದಂತೆ ಸೋನಿಯಾ ಗಾಂಧಿ ಮತ್ತು ರಾಹುಲ್ ಗಾಂಧಿ ಮತ್ತು ಇತರರು ತಪ್ಪು ಮಾಡಿದ್ದಾರೆ ಅಂತ ಆರೋಪ ಮಾಡಿ ಇವರು 2012ರಲ್ಲಿ ಕೋರ್ಟಿನಲ್ಲಿ ಖಾಸಗಿ ದೂರನ್ನ ದಾಖಲಿಸಿದ್ರು. AJL ಕಾಂಗ್ರೆಸ್ ಪಕ್ಷದಿಂದ ದೊಡ್ಡ ಸಾಲವನ್ನೇ ಸುಮಾರು 90 ಕೋಟಿ ರೂಪಾಯಿ ಪಡೆದುಕೊಂಡಿದೆ ಎಂದು ಅವರು ಆರೋಪ ಕೂಡ ಮಾಡಿದರು. ಇದೀಗ ಜಾರಿ ನಿರ್ದೇಶನಾಲಯ ಸಲ್ಲಿಸಿದ್ದ ಆರೋಪ ಪಟ್ಟಿಯನ್ನ ಪರಿಗಣಿಸಲು ದೆಹಲಿ ಕೋರ್ಟ್ ನಿರಾಕರಿಸಿದೆ. ಈ ಕೋರ್ಟಿನ ತೀರ್ಪು ರಾಹುಲ್ ಗಾಂಧಿಗೆ ಮತ್ತೊಂದು ನೈತಿಕ ಬಲವನ್ನ ನೀಡಿದೆ ಅಂತ ಹೇಳಿದ್ರೆ ತಪ್ಪಾಗೋಕೆ ಸಾಧ್ಯವಿಲ್ಲ. ಸತ್ಯದ ಪರ ನಿಂತ ನಾಯಕನಾಗಿ ಅಧಿಕಾರದ ದೌರ್ಜನ್ಯಕ್ಕೆ ತಲೆಬಾಗದೆ ಹೋರಾಡುವಂತಹ ಧೈರ್ಯವೇ ಅವರ ರಾಜಕೀಯ ಪಥದ ಗುರುತು. ಪದೇ ಪದೇ ಅಡ್ಡಿಗಳು ಬಂದರೂ ಜನಸಾಮಾನ್ಯರ ಧ್ವನಿಯಾಗಿ ಮಾತನಾಡುವುದನ್ನ ರಾಹುಲ್ ಗಾಂಧಿ ಎಂದಿಗೂ ನಿಲ್ಲಿಸಿಲ್ಲ. ಅತ್ತ ಯುವಜನತೆ, ಇತ್ತ ರೈತರು, ಕಾರ್ಮಿಕರು, ಮಹಿಳೆಯರು ಎಲ್ಲರ ಸಮಸ್ಯೆಗಳನ್ನ ಸಂಸತ್ತಿನ ಒಳಗೂ ಹೊರಗೂ ಪ್ರಾಮಾಣಿಕವಾಗಿ ಎತ್ತಿ ಹಿಡಿದಂತಹ ನಾಯಕರಾಗಿ ರಾಹುಲ್ ಗಾಂಧಿ ಮೂಡಿ ಬಂದಿದ್ರು. ಇದೀಗ ಮುಂದಿನ ದಿನಗಳಲ್ಲಿ ರಾಹುಲ್ ಗಾಂಧಿ ಅವರ ರಾಜಕೀಯ ಪಯಣ ಇನ್ನಷ್ಟು ಪ್ರೌಢತೆ, ಸ್ಪಷ್ಟತೆ ಮತ್ತು ಜನಸಂಪರ್ಕದೊಂದಿಗೆ ಸಾಗುವಂತಹ ಸಾಧ್ಯತೆ ಈಗಲೇ ಕಾಣ್ತಾ ಇದೆ.